ಬೆಂಗಳೂರಿನಲ್ಲಿ ನೀವು ಯಾರು ಇಲ್ಲ ಅಂದ್ರೆ ಎಷ್ಟು ರೋಗಗಳು ಬರ್ತಾವೋ ಎಷ್ಟು ಕಾಯಿಲೆಗಳು ಬರ್ತಾವೋ ಅರ್ಥನೇ ಆಗೋದಿಲ್ಲ। ಇವತ್ತು ಪೌರ ಕಾರ್ಮಿಕರು ಇವತ್ತು ಅವರ ಬದುಕುಗಳು, ಅವರ ಸಮಸ್ಯೆಗಳು, ಅವರ ನೋವುಗಳನ್ನು ನಾವು ಬೆಳಿಗ್ಗೆ ನೋಡ್ತಾ ಇರ್ತೇವೆ। ನೀವು ಕಸ ಗುಡಿಸುವಾಗ ಧೂಳು ಹೇಳುತ್ತೆ, ಆ ಧೂಳನ್ನು ಯಾವ ರೀತಿ ಕುಡಿತಿರೋ ಗೊತ್ತಾಗೋದಿಲ್ಲ, ಯಾವ ರೀತಿ ನಿಮ್ಮ ಸಮಸ್ಯೆಗಳು ಬರ್ತಾವೋ ಗೊತ್ತಾಗ್ತಾ ಇಲ್ಲ ನಮಗೆ। ಈ ಸಮಸ್ಯೆಗಳ ಮಧ್ಯೆ ರಾಜ್ಯವನ್ನ ಮತ್ತು ರಾಷ್ಟ್ರವನ್ನ ಬೆಂಗಳೂರನ್ನ ಸ್ವಚ್ಛಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ತಾವು ಹಲವಾರು ಕಾಯಿಲೆಗಳನ್ನ ಅನುಭವಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಿದ್ದೇವೆ। ಬಂಧುಗಳೇ, ಈಗಾಗಲೇ ಯಡಿಯೂರಪ್ಪನವರು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ। ಅವ್ರು ಬಂದ ಮೇಲೆ ಜಾಸ್ತಿ ಮಾತಾಡೋಕ್ಕಾಗೋದಿಲ್ಲ ಅಂತ ಹೇಳಿ ನಾನೊಬ್ಬ ಪೌರ ಕಾರ್ಮಿಕರ ಮಗನಾಗಿ ನಾನು ಹಳ್ಳಿಗೆ ಇವತ್ತು ಪೌರ ಕಾರ್ಮಿಕರಂತ ನಿಮ್ಮನ್ನ ಕರೀತಾರೆ। ಹಳ್ಳಿಗಳಲ್ಲಿ ನಮ್ಮನ್ನ ತೋಟಿ ಅಂತ ಕರಿತಾ ಇದ್ರು। ತೋಟಿ ನಾರಾಯಣಪ್ಪನ ಮಗ ಇವತ್ತು ಚೀನಾ ರಾಮು ಆಗಿದ್ದಾನೆ। ತೋಟಿ ನಾರಾಯಣಪ್ಪನ ಮಗ ಊರಲ್ಲಿ ಕಸ ಗುಡಿಸೋ ಕೆಲಸ ನಮ್ಮ ತಂದೆ ತಾಯಿಗಳು ಮಾಡ್ತಾ ಇದ್ದಂಥದ್ದು। ನಮ್ಮ ಇಡೀ ಊರನ್ನ ಕಸ ಗುಡಿಸ್ತಾ ಇದ್ದೀವಿ ನಾವು। ಸಮಸ್ಯೆಗಳನ್ನ ಊರಲ್ಲಿ ಯಾವುದೇ ನಾಯಿ ಸತ್ತೋದ್ರು, ಯಾವುದೇ ದನ ಸತ್ರು, ಯಾವುದೇ ಮನುಷ್ಯ ಸತ್ರು ಆ ಹೆಣ ಹೊರೋದ ಕೆಲಸ ನಾವೇ ಮಾಡ್ತಾ ಇದ್ವಿ। ಊರಿನ ದನ ಸತ್ರು ನಾವೇ ಮಾಡ್ತಾ ಇದ್ವಿ। ಇಡೀ ಊರನ್ನ ಸ್ವಚ್ಛಗೊಳಿಸೋ ಕೆಲಸವನ್ನ ಆ ಕಾಲದಿಂದ ಮಾಡ್ಕೊಂಡ್ ಬಂದಂತ ಒಂದು ಅಂಶದಲ್ಲಿ ಬಂದಂತವನು ಇವತ್ತು ಡಾಕ್ಟರ್ ಚೀನಾರಾಮ್ ಆಗಿ ರಾಷ್ಟ್ರೀಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ಈ ಸ್ಥಾನಕ್ಕೆ ಬಿಜೆಪಿಯಲ್ಲಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ನಿಮ್ಮೆಲ್ಲ ಮಣ್ಣ ತಮ್ಮಂದಿರ ಭಾಗ್ಯದಿಂದ। ಇವತ್ತು ನಮ್ಮ ಹಳ್ಳಿಗಳಲ್ಲಿ ಇವತ್ತು ಪಟ್ಟಣಗಳಲ್ಲಿ ನಿಮಗೆ ಒಳ್ಳೆ ಸಂಬಳ ಸಿಗ್ಬೋದು, ಒಳ್ಳೆ ಗೌರವನ ಕೊಡ್ಬೋದು। ಹಳ್ಳಿಗಳಲ್ಲಿ ಆ ಗೌರವ ಇರಲಿಲ್ಲ ನಮ್ಮೂರಲ್ಲಿ। ತೋಟಿ ನಾಣ ಎಲ್ಲಿದೆಯಾ ಬಾ ಇಲ್ಲಿ, ನಮ್ಮೂರಲ್ಲಿ ನಾಯಿ ಸತ್ತಿದೆ, ದನ ಸತ್ತಿದೆ ಅಂತ ಕೂಗಿದಾಗ ಇಡೀ ಊರನ್ನ ಸ್ವಚ್ಛಗೊಳಿಸ್ತಾ ಇದ್ದಂತ ಒಂದು ವಂಶವಾಹಿನಿಯಲ್ಲಿ ಬಂದಂಥವನು ನಾನು। ಹಾಗಾಗಿ ನನಗೆ ನಿಮ್ಮ ಬಗ್ಗೆ ಬಹಳ ಗೌರವ ಪ್ರೀತಿ ಇದೆ। ಇವತ್ತು ಬೆಂಗಳೂರಿನಲ್ಲಿ ಇಷ್ಟು ಸ್ವಚ್ಛವಾದಂಥ ನಗರವನ್ನ ಕಾಪಾಡೋದಕ್ಕೆ ನೀವಿಲ್ಲ ಅಂದ್ರೆ ಬೆಂಗಳೂರು ನಗರ ಸ್ವಚ್ಛತೆ ಕಾಪಾಡೋಕೆ ಆಗೋದಿಲ್ಲ। ಇವತ್ತು ಬಂಧುಗಳೇ, ಇವತ್ತು ಪೌರ ಕಾರ್ಮಿಕರ ಸಮುದಾಯ ವೇದಿಕೆ ಇವತ್ತೇನು ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿದೆ ನೋಡಿ, ಎಷ್ಟು ಚೆನ್ನಾಗಿ ಸ್ವಚ್ಛವಾಗಿ ಬಂದಿದ್ದೀರಿ ನೀವು। ಆದ್ರೆ ನಿಮ್ಮ ಸ್ವಚ್ಛವಾಗಿ ಬಂದಿದ್ದೀರಿ, ಆದ್ರೆ ನಿಮ್ಮ ಮನಸ್ಸಲ್ಲಿ ಎಷ್ಟು ನೋವಿದೆ, ಬಾಧೆ ಇದೆ, ಕಷ್ಟ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ। ಎಲ್ಲೋ ಒಂದ್ ಕಡೆ ಕಾಂಟ್ರಾಕ್ಟ್ಗಳು ನಿಮಗೆ ಸರಿಯಾದ ರೀತಿಯಲ್ಲಿ ಸಂಬಳ ಕೊಡೋದಿಲ್ಲ, ಶೋಷಣೆ ಮಾಡ್ತಾರೆ, ದಬ್ಬಾಳಿಕೆ ಮಾಡ್ತಾರೆ। ನಿಮ್ಮ ಮೇಲೆ ಸರ್ಕಾರ ಹೇಳ್ತದೆ, ಇವತ್ತು ಭಾರತೀಯ ಜನತಾ ಪಕ್ಷ ನಿಮಗೆ ಕನಿಷ್ಠ ವೇತನವನ್ನ ಫಿಕ್ಸ್ ಮಾಡಿದ್ದು ಮಾನ್ಯ ಯಡಿಯೂರಪ್ಪನವರು ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ನಿಮಗೆ ಕನಿಷ್ಠ ವೇತನವನ್ನ ಫಿಕ್ಸ್ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ। ಈ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ಎಲ್ಲೋ ಹೇಳ್ಕೊಂಡು ಹೋಗ್ತಾ ಇದೆ, ಈ ಸ್ವಚ್ಛ ಭಾರತದ ವಿಷಯದಲ್ಲಿ ನಿಮ್ಮನ್ನೆಲ್ಲ ಯಾವುದೋ ರೀತಿಯಲ್ಲಿ ಮನುಷ್ಯರ ರೀತಿಯಲ್ಲಿ ನೋಡ್ತಾ ಇಲ್ಲ, ನಿಮ್ಮನ್ನು ಒಂದು ರೀತಿ ಬಹಳ ಕಷ್ಟದಿಂದ ನೋಡ್ತಾ ಇದೀವಿ। ಇದಕ್ಕೆಲ್ಲ ಕಾರಣ ಏನು? ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಲಿಲ್ಲ ಅಂದಿದ್ರೆ ನಾವೇನಾಗ್ತಾ ಇದ್ವಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಹುಟ್ಟದೇ ಹೋಗಿದ್ರೆ ನಮ್ಮ ಬದುಕುಗಳೇನು? ಇವತ್ತು ನೀವು ಕಸ ಗುಡಿಸ್ತಾ ಇದ್ದೀರಿ, ಆದ್ರೆ ಪೂರ್ವಿಕರು ಸ್ವತಂತ್ರ ಬರೋದಕ್ಕಿಂತ ಮುಂಚೆ ನಮ್ಮ ಬೀದಿನಲ್ಲಿ ಏನಾದ್ರು ಹೋಗ್ಬೇಕಾದ್ರೆ ನಮ್ಮ ಹಿಂದೆ ಕಸದ ಪರಕೆಯನ್ನ ಕಟ್ಕೋಬೇಕಾಗಿತ್ತು, ಮೂತಿಗೆ ಒಂದು ಡಬ್ಬಿಯನ್ನು ಇಟ್ಕೋಬೇಕಾಗಿತ್ತು, ನಮ್ಮ ಎಂಜಿಲಲ್ಲಿ ಕೆಳಗಡೆ ಬಿದ್ದ್ಬಿಡುತ್ತೋ, ಬೇರೆಯವ್ರಿಗೆ ಎಲ್ಲಿ ಮೈಲಿಗೆ ಆಗುತ್ತೋ ನಾವು ಬೈದಿಂದ ಹೋಗ್ಬೇಕಾಗಿತ್ತು, ಹಿಂದೆ ಪರಕೆಯನ್ನ ಕಟ್ಕೊಂಡು ಹೋಗ್ಬೇಕಾಗಿತ್ತು। ಈ ಪರಕೆಯನ್ನ ಕಟ್ಕೊಂಡು ಹೋಗಂತ ಕೆಲಸಗಳನ್ನ ಮಾಡಿದಂತ ಪರಿಸ್ಥಿತಿಗಳನ್ನ ಹೋಗ್ಲಾಡ್ಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್। ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಹುಟ್ಟದೇ ಹೋಗಿದ್ರೆ ನೀವ್ಯಾರು ಇವತ್ತು ಇಲ್ಲಿ ಟೌನಲ್ಲಿ ಬಂದು ಕೂತ್ಕೊಳಕ್ ಆಗ್ತಾ ಇರ್ಲಿಲ್ಲ, ಬೆಂಗಳೂರಿನಲ್ಲಿ ಕೆಲಸ ಮಾಡಕ್ ಆಗ್ತಾ ಇಲ್ಲ, ನಮ್ಮ ಬದುಕಿಗೆ ಯಾರು ನ್ಯಾಯ ಕೊಡಕ್ ಆಗ್ತಾ ಇರಲಿಲ್ಲ। ನಮಗೇನಾದ್ರೂ ಇವತ್ತು ಶಕ್ತಿ ಬಂದಿದೆ, ಇವತ್ತೇನಾದ್ರೂ ನಾವು ಈ ಸಮಾಜವನ್ನ ಒಳ್ಳೆ ರೀತಿಯಲ್ಲಿ ತಗೊಂಡೋಗ್ಬೇಕನ್ನೋ ಯೋಚನೆ ನಾವು ಮಾಡ್ತಾ ಇದೀವಿ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆ। ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕಾಂಗ್ರೆಸ್ ಅವ್ರು ಎಷ್ಟು ಕಿರುಕುಳ ಕೊಟ್ಟರು, ಯಾವ ರೀತಿ ಅವ್ರನ್ನ ದೌರ್ಜನ್ಯ ಮಾಡಿದ್ರು, ಯಾವ ರೀತಿ ಮಾನಸಿಕವಾಗಿ ತೊಂದರೆ ಕೊಟ್ಟಿರತಕ್ಕಂಥ ವಿಷಯಗಳನ್ನ ನಾವು ಮಾತಾಡ್ಕೊಳ್ಬೇಕಾಗ್ತದೆ। ಅದು ಮಾತಾಡಿದ್ರೆ ಎತ್ತವಳ ಕಷ್ಟ ಎತ್ತವಳಿಗೆ ಅಂದಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಟ್ಟಂತ ಕಷ್ಟಗಳು ಯಾವ ಪಡಬಾರ್ದು ಅಂತೇಳಿ ಅವರು ವಿಷವನ್ನ ಕುಡಿದ್ರು, ನಮಗೆ ಅಮೃತವನ್ನ ಕೊಟ್ಟಿದ್ದಾರೆ। ನಾವು ಕುಡಿಬೇಕಾದ ಅಮೃತ ಎಲ್ಲಿ ಹೋಗ್ತಾ ಇದೆ? ಯಾರು ನಮ್ಮ ಅಮೃತ ಕುಡಿತಾರವರು? ನಮ್ಮ ಅಮೃತವನ್ನ ಕುಡಿತಾ ಇರ್ತಕ್ಕಂಥವರು ದಲಿತರು, ನಮಗೆ ಮೇಲ್ಜಾತಿಯವರು ಮೇಲ್ವರ್ಗದವರು ನಮ್ಮ ಶತ್ರುಗಳಲ್ಲ। ನಮ್ಮ ಶತ್ರುಗಳು ಯಾರಾದ್ರೂ ಇದ್ರೆ ನಮ್ಮ ಅಣ್ಣ ತಮ್ಮಂದ್ರೆ ನಮ್ಮ ಹೆಸರಿನಲ್ಲೇ ಮೋಸ ಮಾಡ್ತಕ್ಕಂಥ ಒಂದು ಗುಂಪು ಎಲ್ಲ ಆರ್ಥಿಕವಾಗಿ ಮೇಲೆ ಬಂದಿರ್ತಕ್ಕಂಥವರು ನಮ್ಮನ್ನ ಇವತ್ತು ಶೋಷಣೆ ಸಿಕ್ಕಾಕ್ಸಿದ್ದಾರೆ। ಇವತ್ತು ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರವ್ರು ಯಾರೋ ಮೇಲ್ವರ್ಗದವರಲ್ಲ, ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇರ್ತಕ್ಕಂಥವ್ರು ಇವತ್ತು ನಮ್ಮಲ್ಲೇ ಮೇಲೆ ಬಂದಿರ್ತಕ್ಕಂಥ ಪೌರ ಕಾರ್ಮಿಕರ ವಂಶಸ್ಥರಲ್ಲಿ ನಾಯಕರು ಅನ್ಕೊಂಡಂಥವ್ರು ಇವತ್ತು ರಾಜಕೀಯವಾಗಿ MLA MP ಗಳಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ವ್ಯಕ್ತಿಗಳು ಇವತ್ತು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ಶೋಷಣೆ ಮಾಡ್ತಾ ಇದ್ದಾರೆ, ನಮಗೆ ಸಿಗ್ಬೇಕಾದ ಸೌಲಭ್ಯಗಳನ್ನೆಲ್ಲ ತಾವೇ ತಿಂತಾ ಇದ್ದಾರೆ। ಎಲ್ಲ ಒಂದ್ ಕಡೆ ತಾನು ಮಗ MLA ಆಗ್ಬೇಕು, ತಾನು MP ಆಗ್ಬೇಕು, ತಾನು ಮಂತ್ರಿ ಆಗ್ಬೇಕು, ನನ್ನ ಮಗ ಕಾರ್ಪೊರೇಟರ್ ಆಗ್ಬೇಕು, ಎಲ್ಲೋ ಕಾರ್ಪೊರೇಟರ್ ಹೆಸರಿನಲ್ಲಿ ನಿಮ್ಮಂತ ಕಸ ಗುಡಿಸೋರ ಹೆಸರಿನಲ್ಲಿ ಸರ್ಕಾರ ಒಂದು ಇದು ಕೊಟ್ಟಿದ್ದಾರೆ, ಟಾಯ್ಲೆಟ್ ಕ್ಲೀನ್ ಮಾಡ್ಕೊಳ್ಳಿ, ಶೌಚಾಲಯಗಳ ಕ್ಲೀನಿಂಗ್ ಅಂತ।
ಶೌಚಾಲಯ ಕ್ಲೀನಿಂಗ್ ಮಾಡ್ಕೊಳ್ಳಿ ಅಂತ ನಿಮ್ಮ ಹೆಸರಲ್ಲಿದ್ರೆ ನಿಮ್ಮ ಹೆಸರಿನಲ್ಲಿ ಇರ್ತಕ್ಕಂಥದನ್ನ ಯಾರೋ ಇನ್ನೊಬ್ಬ ಬಲಾಢ್ಯ, ಯಾರು ನಮ್ಮ ಅಣ್ಣ ತಮ್ಮಂದ್ರ ನಮ್ಮ ಶೋಷಿತ ಸಮಾಜದಲ್ಲಿ ಬಂದಂತ ವ್ಯಕ್ತಿಗಳು ನಿಮ್ಮ ಹೆಸರಲ್ಲಿ ಇರ್ತಕ್ಕಂಥ ಶೌಚಾಲಯಗಳಿಗೆ ಎಲ್ಲೋ ನಿಮ್ಗೊಂದು ಹುಡುಗಾರಿಸಿ ಕೊಟ್ಟು ಒಂದು 500,000 ಕೊಟ್ಟು ಅವನ್ ದಿನಕ್ಕೆ 5,000ದಿಂದ 6,000 ರೂಪಾಯಿ 7,000 ರೂಪಾಯಿ ದುಡ್ಡು ಮಾಡ್ತಾ ಇದ್ದಾನೆ. ಒಂದು ದಿನಕ್ಕೆ 10 ಶೌಚಾಲಯಗಳನ್ನ ನಿಮ್ಮ ಹೆಸರಲ್ಲಿ ಇರ್ತಕ್ಕಂಥ ಶೌಚಾಲಯಗಳನ್ನ ತಗೊಂಡು ತಿಂತಾ ಇದ್ದಾರೆ ಇವತ್ತು ನಮ್ಮಲ್ಲೇ. ನಾನು ಯಾಕೆ ಈ ವಿಚಾರಗಳನ್ನ ನೋವು ತಿಂತೀನಿ? ನಾನು ನೋವುಗಳನ್ನ ಅನುಭವಿಸಿದ್ದೇನೆ. ಎಲ್ಲೋ ಒಂದ್ ಕಡೆ ನೋವುಗಳು ಅನುಭವಿಸಿರ್ತಕ್ಕಂಥ ನಿಮ್ಮ ಸಮಸ್ಯೆಗಳ ಬಗ್ಗೆ ನಮ್ಗೆ ಅರಿವಿದೆ, ನಿಮ್ಮ ಬಾಧೆಗಳ ಬಗ್ಗೆ ಅರಿವಿದೆ. ಇವತ್ತು ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಬೇಕಾದ್ರೆ ಎಷ್ಟು ಶ್ರಮ ತಗೊಂಡಿರ್ಬೇಕು, ಇದಕ್ಕೆ ಯಾವ ರೀತಿ ನಿಮ್ಮನ್ನೆಲ್ಲ ಕೂಡಾಕೋದಕ್ಕೆ ಎಷ್ಟು ಶ್ರಮ ಇದೆ. ಇವತ್ತು ಭಾರತೀಯ ಜನತಾ ಪಕ್ಷ ನಮ್ಮ ಯಡಿಯೂರಪ್ಪನವರು ಇನ್ನೇನು ಆಗಮಿಸ್ತಾ ಇದ್ದಾರೆ. ಅವರ ಆಗಮನ ಈ ದೇಶದ ಅಲ್ಲಿ ಕರ್ನಾಟಕದಲ್ಲಿ ಒಂದು ಸ್ವಚ್ಛ ಭಾರತವನ್ನು ನಿರ್ಮಾಣ ಮಾಡಬೇಕು, ದೇಶದಲ್ಲಿ ಸ್ವಚ್ಛ ಭಾರತವನ್ನು ನಿರ್ಮಾಣ ಮಾಡಬೇಕು, ಬಡವರ ಬಗ್ಗೆ ಕಾಳಜಿಯನ್ನು ಹೊಂದಿರತಕ್ಕಂಥ ನಮ್ಮ ಪಕ್ಷ ನರೇಂದ್ರ ಮೋದಿ ಅವರು ಖುದ್ದಾಗಿ ಅವರೇ ಪರಕೆಯನ್ನು ಹಿಡಿದು ಕಸ ಗುಡಿಸಿದ್ದನ್ನ ನಾವು ನೋಡಿದ್ದೇವೆ. ಗಾಂಧಿ ಜಯಂತಿಯ ದಿನದಂದು ಪರಕೆ ಹಿಡಿದು ಕಸ ಗುಡಿಸಿದಂತ ಪೌರ ಕಾರ್ಮಿಕರಿಗೆ ಗೌರವ ಕೊಟ್ಟಂತ ಪಕ್ಷ, ಪೌರ ಕಾರ್ಮಿಕರ ಬಗ್ಗೆ ವಿಶೇಷವಾದ ಗೌರವ ಅಭಿಮಾನ ಇರ್ತಕ್ಕಂಥ ಪಕ್ಷ ನಮ್ಮ ನರೇಂದ್ರ ಮೋದಿ ಅವರು ಸ್ವತಃ ಪ್ರಧಾನಮಂತ್ರಿಯಾಗಿ ಕಸ ಗುಡಿಸಿರ್ತಕ್ಕಂಥ ವಿಚಾರನ ನಾವು ಮರೆಯುವಾಗಿಲ್ಲ. ಹಾಗಾಗಿ ಬಂಧುಗಳೇ, ಇನ್ನು ನಮ್ಮ ದೊಡ್ಡ ನಾಯಕರು ಬರ್ತಾ ಇದ್ದಾರೆ. ಅದರ ಮಧ್ಯೆ ನಮ್ಮ NR ರಮೇಶ್ ಅವರು ಬಹಳಷ್ಟು ಸಾಕಷ್ಟು ಜನರ ಬಗ್ಗೆ ಕಾಳಜಿ, ಅದರಲ್ಲಿ ಕಾರ್ಪೊರೇಷನಲ್ಲಿ ವಿಶೇಷವಾದಂಥ ಒಂದು ಗೌರವವನ್ನು ಇಟ್ಕೊಂಡು ಕಾರ್ಮಿಕರ ಬಗ್ಗೆ, ಪೌರ ಕಾರ್ಮಿಕರ ಬಗ್ಗೆ ಕಾಳಜಿಯನ್ನು ಹೊಂದಿರತಕ್ಕಂಥವ್ರು ಅವರು ಇವತ್ತು ಬಂದಿದ್ದಾರೆ. ಇವತ್ತು ನಮ್ಮ ಮಹಾಪೌರರಾಗಿದ್ದಂಥ ನಮ್ಮ ವಾಸುದೇವಣ್ಣವ್ರು ಬಂದಿದ್ದಾರೆ. ಅವರು ಉಪಮಹಾಪೌರರಾಗಿದ್ದರು. ನಿಮ್ಮ ಸಮಸ್ಯೆಗಳನ್ನ ಗೊತ್ತಿದೆ ಅವರಿಗೆ. ಹಾಗಾಗಿ ಮತ್ತೊಬ್ಬ ನಾಯಕರಾಗಿರ್ತಕ್ಕಂಥ ಲೆಹರಿ ವೇಲಣ್ಣವರು ಬಂದಿದ್ದಾರೆ. ನೆಹರು ವೇಲಣ್ಣವರು ಅವರು ಕಟ್ಟ ಕಡೆಯ ಸಮಾಜದಿಂದ ಬಂದಂಥವರು, ನೋವುಗಳನ್ನು ಅನುಭವಿಸಿರ್ತಕ್ಕಂಥವ್ರು, ಎತ್ತವಳ ಕಷ್ಟ ಎತ್ತವಳಿಗೆ ಅಂದ ಹಾಗೆ ನೋವುಗಳನ್ನು ಅನುಭವಿಸಿ ಖುದ್ದಾಗಿ ಬಂದಿರತಕ್ಕಂಥವ್ರು. ಈ ಸಮಾಜದ ಮುಖಂಡರಾಗಿರ್ತಕ್ಕಂಥ ನಮ್ಮ ಹಿರಿಯ ಅಣ್ಣ ಸುಬ್ಬರಾಯುಡು ಅವ್ರು ನನ್ನ ಅಣ್ಣ ಅನ್ನೋದ್ರಿಂದ ಆ ರೀತಿ ಹೇಳಿದೆ. ಅದೇ ರೀತಿಯಾಗಿ ನಮ್ಮ ಶ್ರೀರಾಮ್ರವರು, ಅದೇ ರೀತಿಯಾಗಿ ನಮ್ಮ ಜೈರೀಮಣ್ಣ ಇವತ್ತು ರಾಜ್ಯದಲ್ಲಿ ಪೌರ ಕಾರ್ಮಿಕರ ಬಗ್ಗೆ ಅಸಾಧ್ಯವಾದಂಥ ಒಂದು ಕಾಳಜಿ ಇಟ್ಟಿದ್ದಾರೆ. ಅವರಿಗೆ ಓಪನ್ ಸರ್ಜರಿ, ಹಾರ್ಟ್ ಸರ್ಜರಿ ಆಗಿದೆ. ಓಪನ್ ಹಾರ್ಟ್ ಸರ್ಜರಿ ಆಗಿದ್ರು ಇವತ್ತು ಎಲ್ಲೇ ಹೋದ್ರು ನಾನು ಹೋಗ್ತಾ ಇರ್ತೀವಿ, ಅವ್ರ ಜೊತೆಲಿ ಹೋಗ್ತಾ ಇರ್ತೀವಿ. ಪೌರ ಕಾರ್ಮಿಕರು ನಿಮ್ಮನ್ನು ನೋಡ್ತಾರೆ, ನೀವು ಓಡ್ ಬರ್ತೀರಾ, ಅವ್ರ ಹತ್ರ ನಮಸ್ಕಾರ ಆಗ್ತೀರಾ, ಅವ್ರ ಬಗ್ಗೆ ಅಭಿಮಾನದಿಂದ ಅವ್ರಿಗೆ ಕೈ ಮುಗಿತೀರಾ. ಅದು ನೋಡಿದಾಗ ನಮ್ಗೆ ಆನಂದ ಆಗ್ತದೆ. ಎಷ್ಟು ಸಂಪಾದನೆ ಮಾಡಿದ್ದಾರೆ ಜನರನ್ನ. ಇವತ್ತು ರಾಜ್ಯದಲ್ಲಿ ಇವತ್ತು ನಾವು ಪೌರ ಕಾರ್ಮಿಕರು ಒಬ್ಬರಿಗೆ ಚುನಾವಣೆಯ ಟಿಕೆಟ್ ಕೊಡ್ಬೇಕನ್ನೋ ಬೇಡಿಕೆ ನಾವು ಇಟ್ಟಿದ್ದೇವೆ. ಇವತ್ತು ಪೌರ ಕಾರ್ಮಿಕರು ಈ ರಾಜ್ಯವನ್ನ ಸ್ವಚ್ಛಗೊಳಿಸ್ತಕ್ಕಂಥ ನಮ್ಮ ಪೌರ ಕಾರ್ಮಿಕರ ಪ್ರತಿನಿಧಿಯಾಗಿ ಅಸೆಂಬ್ಲಿಯಲ್ಲಿ ಮಾತಾಡ್ತಕ್ಕಂಥ ಒಂದು ಶಕ್ತಿಯನ್ನ ನಾವು ಜೈರಿಮಣ್ಣವ್ರು ಕೊಡಿ ಅಂತ ನಮ್ಮ ಬೇಡಿಕೆಯನ್ನ ನಾನು ಇಟ್ಟಿದ್ದೇನೆ. ನಾನು ಒಬ್ಬನೇ ಅಲ್ಲ, ನಿಮ್ಮೆಲ್ಲರ ಪರವಾಗಿ ನಾವು ಇಟ್ಟಿದ್ದೇವೆ. ಇವತ್ತು ರಾಜ್ಯದ ಪೌರ ಕಾರ್ಮಿಕರಿಗೆ ಒಂದು ಅವಕಾಶ ಸಿಗಬೇಕು, ಆ ಅವಕಾಶನ ಪುಲಕೇಶಿ ನಗರದಲ್ಲಿ ಕೊಡಿ ಅಂತಕ್ಕಂಥ ಒಂದು ಮಾತನ್ನ ನಾವು ಹೇಳಿದ್ದೇವೆ. ಅದೇ ರೀತಿಯಾಗಿ ಪೌರ ಕಾರ್ಮಿಕರಿಗಾಗಿ ಸಂಘಟನೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ಪೌರ ಕಾರ್ಮಿಕ ಬಂಧುಗಳಿಗೆ ನಾನು ಅಭಿನಂದಿಸ್ತೇನೆ. ಮತ್ತೆ ನೀವು ಇಲ್ಲಿ ಬಂದಿದ್ದೀರಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ, ಬಹಳ ಶಿಸ್ತಾಗಿ ಕೂತಿದ್ದೀರಿ. ನಿಮ್ಮ ಶಿಸ್ತು, ನಿಮ್ಮ ಪ್ರೀತಿ ಈ ಪಕ್ಷಕ್ಕೆ ಇರಬೇಕಾಗ್ತದೆ. ಇವತ್ತು ಯಡಿಯೂರಪ್ಪನವ್ರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಬಡವರ ಬಗ್ಗೆ ಆಗಿ. ಹಾಗಾಗಿ ಅವರನ್ನ ನಾನು ಅಭಿನಂದಿಸೋಣ. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಯಡಿಯೂರಪ್ಪನವ್ರು ಬರೋದಕ್ಕಿಂತ ಮುಂಚೆ, ಯಾಕಂದ್ರೆ ಯಡಿಯೂರಪ್ಪನವ್ರು ಬಂದ ಮೇಲೆ ಕಾರ್ಯಕ್ರಮ ಬೇಗ ಮುಗೀತದೆ. ಹಾಗಾಗಿ ನಾವು ಅವ್ರು ಬರೋದಕ್ಕಿಂತ ಮುಂಚೆ ನಾವು ಸುಮ್ಮನೆ ಕೂತ್ಕೊಳ್ಳೋದು ಬೇಡ, ನಿಮ್ಮ ಜೊತೆ ಮಾತಾಡೋಣ, ನಮ್ಮ ನೋವುಗಳು ಹಂಚ್ಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ಮಾಡಿದ್ವಿ. ದೇಶಕ್ಕೆ ಸ್ವತಂತ್ರ ಬಂದು 70 ವರ್ಷ ಆದ್ರೂ ಇನ್ನೂ ನಮ್ಮ ಪರಿಸ್ಥಿತಿ ಸ್ವತಂತ್ರದಲ್ಲಿ ಪೂರ್ವದಲ್ಲಿ ಏನಿತ್ತೋ ಆ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆ ಪರಿಸ್ಥಿತಿ ಇನ್ನು ಮುಂದೆ ಆಗೋದು ಬೇಡ ಅಂತ ಹೇಳಿ ನಿಮ್ಮೆಲ್ರಿಗೂ ಕೈ ಮುಗಿದು ಪೌರ ಕಾರ್ಮಿಕರ ಒಬ್ಬ ಮಗನಾಗಿ, ತೋಟಿ, ಈಗ ಪೌರ ಕಾರ್ಮಿಕ ಅಂತಾರೆ, ಸಫಾಯಿ ಅಂತಾರೆ, ಆಗ ತೋಟಿ ಅಂತ ಇದ್ರು ಹಳ್ಳಿಗಳಲ್ಲಿ. ತೋಟಿ ಅಂದ್ರೆ ಪೌರ ಕಾರ್ಮಿಕನೇ. ಹಾಗಾಗಿ ಆ ಪೌರ ಕಾರ್ಮಿಕರ ಒಂದು ಸಮಸ್ಯೆ ನೋವುಗಳು ನನಗೂ ಗೊತ್ತಿರಿಂದ ನಿಮ್ಮನ್ನೆಲ್ಲ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಪೌರ ಕಾರ್ಮಿಕರ ಬಗ್ಗೆ